ಈ ಮುಗ್ಧತೆಯನ್ನ ಅಸಹಾಯಕತೆಯನ್ನ ಬಂಡವಾಳ ಮಾಡಿಕೊಂಡು ಇವರ ಸ್ಥಿತಿಯನ್ನ ಶೋಚನೀಯವಾಗಿ ಮಾಡಿರುವಂಥದ್ದು, ಇವರ ಕೂಗು ಹಾಗಾಗಿ ಏರ್ತಾನೆ ಇರುವಂಥದ್ದು. ಆದರೆ ಕೂಗು ಮಾತ್ರ ಕೇಳಿಸ್ಕೊಳ್ಳಿಲ್ಲದಂತಾಗಿದೆ. ಜೊತೆಗೆ ನಿಮ್ಮ ಆರೋಗ್ಯಕ್ಕಾಗಿ ಮಾಸ್ಕ್ಗಳನ್ನ ಕೊಡ್ತಾರೆ, ಜೊತೆಗೆ ಗ್ಲೌಸ್ ಕೊಡ್ತಾರೆ ಅಂತನ್ನೆಲ್ಲ ಮಾತು ಕೇಳ್ತದೆ. ಅದೆಲ್ಲ ತಲುಪ್ತಾ ಇದೆಯಾ ನಿಮಗೆ? ಒಂದು ವರ್ಷಕ್ಕೆ ಒಂದು ಯೂನಿಫಾರ್ಮ್ ಕೊಡ್ತಾರೆ, 4-5 ಯೂನಿಫಾರ್ಮ್ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಅದು ಬಿಟ್ಟು ನಾವು ಬೀದಿ ಗುಡ್ಸೋಕ್ಕಂತ ಬರ್ತೀವಿ, ಒಂದು ಪರ್ಕೆ ಕೊಡೋಲ್ಲ, ಒಂದು ಮಂಕ್ರಿ, ಒಂದು ಎಂಥ ಸಾಮಾನು ಕೊಡೋಲ್ಲ. ಅದು ಬಿಟ್ಟು ನಾವು ಕಾರ್ಪೊರೇಟರ್ ಮನೆಗಳಿಗೆ ಹೋಗಿ ಅವ್ರ ಮನೇಲಿ ಬಾನಿಸಾಗಿ ಮಾಡ್ಬೇಕು. ನಾವು ಮಾಡೋದು ಕಾರ್ಪೊರೇಷನ್ ಕೆಲಸ ಅಂತ ನಾವು ಹೇಳೋದು. ಆದರೂ ಹೋಗಿದ್ರೆ ಕಾರ್ಪೊರೇಟರ್ ಮನೆಗೆ ಎಲ್ಲ ಕೆಲಸ, ಪ್ರತಿಯೊಂದು ಕೆಲಸ ಮಾಡಿಬಿಟ್ಟು 2 ಗಂಟೆ 3 ಗಂಟೆಗೆ ನಾವು ಮನೆಗೆ ಬರಬೇಕು. ಈ ಥರ ಎಲ್ಲ ನಮ್ಗೆ ತೊಂದರೆ. ಜನರ ಕೆಲಸ ಅಲ್ಲದೆ ಜನಪ್ರತಿನಿಧಿಗಳ ಕೆಲಸ ಅವ್ರ ಮನೆ ಕೆಲಸಗಳು ನಾವೇ ಮಾಡ್ಬೇಕು ಮೇಡಮ್. ಮಾಡಿಲ್ಲ ಅಂದರೆ ಮನೆಗೆ ಹೋಗೋ, ಅವಳು ಮಾತಾಡ್ತಾಳೆ ರೂಲ್ಸ್, ಅವ್ಳು ಕೆಲಸಕ್ಕೆ ಬರಲ್ಲ ಅಂತಾಳೆ ಮೇಡಮ್. ಅಂದರೆ ನೀವು ಮನೆಗೆ ಕಳಿಸ್ಬಿಡು, ನೀವು ಮೇಸ್ರಿ ಆಗಿರೋದೇನಕ್ಕೆ ಅಂತ ಮೇಸ್ರಿಗೆ ಹೇಳ್ತಾರೆ. ಮೇಸ್ರಿ ಹೇಳ್ತಾರೆ ಅವ್ರು ಹೇಳ್ದಂಗೆ ನಾನು ಕೇಳ್ಬೇಕಮ್ಮ, ನೀನು ಬೇಡ ಅಂತ ಮನೆಗೆ ಹೋಗು ಅಂತ ಮೇಸ್ರಿ ಹೇಳ್ತಾರೆ. ನಾವು ಮನುಷ್ಯರು ತಾನೆ ಮೇಡಮ್, ನಾವು ಮನುಷ್ಯರಾಗಿ ಜೀವಿಸಬಾರ್ದು ಇಬ್ಬರು ಭೂಮಿ ಮೇಲೆ. ನಾವು ಕಾರ್ಪೊರೇಷನ್ ಕೆಲಸ ಮಾಡೋರು ಅಂದ್ಬಿಟ್ಟು, ಬೀದಿ ಗುಡ್ಸೋರು ಅಂದ್ಬಿಟ್ಟು ಗಲೀಜು ಕೆಲಸ ಮಾಡಿದ್ರೆ ಗಲೀಜು ತಿಂದು ಬದುಕೋಕ್ಕಾಗತ್ತಾ? ಕೊಟ್ಟ ಚೆಕ್ ಕ್ಲಿಯರ್ ಆಗುತ್ತಾ? ಆಗಲ್ಲ ಮೇಡಮ್ ಅವರೇ, ಬೋನ್ಸ್ ಆಗುತ್ತೆ. ಹೋಗಮ್ಮ, ಇದು ಬೋನ್ಸ್ ಆಗೈತೆ ಚೆಕ್ಕು, ಅವನಂತ ಸೈನ್ ಮಾಡಿಸ್ಕೊಂಬ ಅಂತ. ನಿಮ್ಮ ಓನರ್ ಯಾರು ಅಂತಂದರೆ ಅವನು ಹೋದ್ರೆ ಕೇಳಿದ್ರೆ ಓನರು ಹೋಗಮ್ಮ ನಿಮ್ಮ ಅಕೌಂಟ್ಗೆ ಹಾಕೋ ಹೋಗು ಅಂತಾರೆ. ಈ ಥರ ಸಮಸ್ಯೆ ಆಯಿತು ಮೇಡಮ್ ಅವರೇ ನಮಗೆಲ್ಲ. ಓಕೆ, ನಿಮ್ಮ ಕೈಯಲ್ಲಿದೆ ಚೆಕ್ಕು, ಅಂದರೆ ಇದು ಎಷ್ಟು ದಿನದಿಂದ ಕ್ಲಿಯರ್ ಆಗಿಲ್ಲ? ಒಂದು 6 ತಿಂಗಳಾಯ್ತು ಮೇಡಮ್. ನಂಗೆ ಕಾವು ಕಚ್ಚದೆ, ಗಿಡ ಹೊಡಿತಾ ಇದ್ರೆ ఇప్పుడు ಓನರು నువ్వు ಕೆಲ್ಸಕ್ಕೆ ಬೇಡಮ್ಮ, నువ్వు ಕೆಲಸ ಬಂದ್ರೂ ನಾನು ಪೇಮೆಂಟ್ ಕೊಡಲ್ಲ అని ಅಂತವ್ರೆ. ಮೇಸ್ರಿಲು ಅಮ್ಮ ನಿನ್ನು ತೆಗೆದಾಕವ್ರೆ అని చెప్పి ಅವ್ರು ಅಂತವ್ರೆ. ನಾನೇನು ಕೆಲಸ ಮಾಡ್ತಾಯಿದ್ದೀನಿ ಅವ್ರು ಏನು ಮಾಡ್ತಾರೋ ಏನೋ ನಂಗೆ ಗೊತ್ತಿಲ್ಲ. ನಂಗೆ 3 ಜನ ಮಕ್ಕಳು, ಚಿಕ್ಕವರು. ನಾನು ಅವ್ರನ್ನ ಸಾಕಬೇಕು, ನನ್ನ ಜೀವನ ನಡಿಬೇಕಂದ್ರೆ ನಾನು ಕೆಲಸ ಬಿಟ್ಟು ಮನೆಯಾಗಿದ್ದರೆ ನಾನು ಹೆಂಗೆ ಜೀವನ ಮಾಡೋದು? ಯಾಕೆ ಕೆಲಸ ಬಿಡಿಸೋದಕ್ಕೆ ಮುಂದಾಗಿರೋಂಥದ್ದು ಕಾರಣ ಏನು? ಅದು ಏನೋ ಓನರ್ ಆವತ್ತು ನಂಗೆ ನಮಗೂ ಕಾಣಿಸಿಲ್ಲ ಅಂದವ್ರಂಟ ತೆಗ್ದಾಕಿದ್ದೀವಿ. ಐ ಮೀನ್ ಬೇಡ ಕೆಲಸ, ನಂಗೆ ಕೆಲ್ಸಕ್ಕೆ ಬರೋದು ಬೇಡ. ನೀವು ಕೆಲಸ ಮಾಡುವಾಗ ನಿಮ್ಗೆ ಹಾವು ಕಚ್ಚಿತ್ತು? ಹಾಂ. ನಿಮ್ಮ ಶುಚಿತ್ವಕ್ಕೆ, ನಿಮಗೆ ಆರೋಗ್ಯಕ್ಕೆ ಏನಾದರೂ ಸಹಕಾರ ನೀಡ್ತಾ ಇದ್ದಾರಾ? ಏನು ಇಲ್ಲ ಮೇಡಮ್ ಅವರೇ, ಏನು ನಮ್ಮ ಟಾಯ್ಲೆಟ್ ವ್ಯವಸ್ಥೆ ಏನಿಲ್ಲ, ಖಂಡಿತ ಅದೇನಿಲ್ಲ. ಯಾರು ಅವೆಲ್ಲ ಮಾಡಂಗಿದ್ರೆ ನಾವ್ ಯಾಕೆ ಹಿಂಗಿರ್ಬೇಕಾಗಿತ್ತು? ಅಲ್ಲ ಹೇಳ್ರಿ, ನಾವ್ ಇನ್ನೂ ಸ್ವಚ್ಛವಾಗೇ ಇವು. ಅವೆಲ್ಲ ಏನು ಮಾಡ್ತಾ ಇಲ್ಲ, ಸ್ವಚ್ಛತೆ ಏನು. ಇವರು ಚೆನ್ನಾಗಿರಕ್ಕೆ ಏನು ಇಷ್ಟಪ್ಪ, ಅವ್ರು ಮಾಡಲ್ಲ ಬಿಡಿ. ಅವ್ರು ಎಂಥ ದೊಡ್ಡ ಕಳ್ಳರುಗಳವರು, ದೊಡ್ಡ ಕಟಾಂಗಟ್ಟಿಗಳವರು. ಇದು ಈ ಕಾಂಟ್ರಾಕ್ಟು ಈ ಗೌರ್ಮೆಂಟೇ ಕೊಡಬಾರ್ದು ಮೇಡಮ್ ಅವರೇ. ಈ ಕಾಂಟ್ರಾಕ್ಟೇ ಯಾರಿಗೂ ಕೊಡಬಾರ್ದು. ಈ ಬೆಂಗಳೂರಿಗೆ ಕೊಡಬಾರ್ದು, ಇಡೀ ಕರ್ನಾಟಕಕ್ಕೆ ಬೇಡ ಈ ಕಾಂಟ್ರಾಕ್ಟು. ಜನಕ್ಕೆ ತೊಂದರೆ. ಇವತ್ತು ಆ ಅಮ್ಮಂಗೆ ಹಾವು ಕಚ್ಚಿ ಈ ಥರ ಅಮ್ಮಗೆ ಪೇಮೆಂಟ್ ಕೊಡಲ್ಲ ಅಂತಂದರೆ ನಾಳೆ ಅಮ್ಮನ ಪರಿಸ್ಥಿತಿ ಏನಾಗಬೇಕು? ಅಭದ್ರತೆ ಕಾಡುತ್ತೆ, ಯಾವ ಬೇಕಾದ್ರೂ ತೆಗಿಬೋದು ಅಂತ. ನೀವು ಕಾಂಟ್ರಾಕ್ಟ್ ತಗೊಳ್ಳುವಾಗ ಇದು BBMPನೇ ಆಗಿರ್ಬೋದು ಮೇಡಮ್ ಅವರೇ. BBMP ಕಾಂಟ್ರಾಕ್ಟ್ ತಗೊಳ್ಳುವಾಗ ಲೇಬರ್ಸ್ ಎಷ್ಟು ಜನ ಇದ್ದಾರೆ ಅಂತ ಕರೆಸ್ಬಿಟ್ಟು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಇವರು ಕೊಟ್ಟಿಲ್ಲ. ಇವರು ಮಕ್ತಿರದ ಕಾಂಟ್ರಾಕ್ಟ್ಗಳು ಕೊಟ್ಬಿಟ್ಟು ಇಷ್ಟ ಬಂದ್ರೆ ಇಟ್ಕೋ, ಕಷ್ಟ ಕಳಿಸ್ತಾ ಇರು. ಜೊತೆಗೆ ಈ ಕಸ ವಿಂಗಡಣೆ ಮಾಡುವಂಥದ್ದು ಸಪರೇಟ್ ಮಾಡಿ ಕೊಡ್ತಾರ? ಜನ ಯಾವ ರೀತಿ ಸಹಕಾರ ಇದೆಯಾ? ಇಲ್ಲ ಅದೇನಿಲ್ಲ, ಎಲ್ಲ ಒಟ್ಟಿಗೆ ಹೆಂಗೆ ನನಗೆ ಎಸ್ತಿ ಅದು ಹೋಗ್ತಾ ಇರೋದು. ನಾವು ಅದನ್ನ ಬಾಚೋದು, ಹಾಕೋದು. ಚಪ್ಪಲಿಲ್ಲ, ಒಂದು ಸೋಪ್ ಇಲ್ಲ, ಒಂದು ರಜೆಗಳಿಲ್ಲ. ನಾವು ಒಂದು ಹಬ್ಬಗಳಿಗೂ ಬಂದು ಇವ್ರಿಗೆ ಕೆಲಸ ಮಾಡಿ ಕೆಲಸ ತೋರಿಸ್ಬೇಕು. ಊರು ಮಾತ್ರ ಒಳ್ಳೇದು ಮಾಡಬೇಕು ಹೊರತಾಗಿ ಊರು ಜನ ಇವತ್ತು ರಜಾ, ಇವತ್ತು ಹಬ್ಬ, ಅವ್ರಿಗೆ ರಜೆ ಕೊಡ್ರೇನಾರು ಯಾರು ಅವ್ರು ನಮಗೆ? ಇವ್ರಿಗೆ ನೀವು ಬರಲಿಲ್ಲ ಅಂದ್ರೆ ಆಬ್ಸೆಂಟ್ ಆಗ್ತೀವಿ ನಮ್ಗೆ ಓನರ್ ಹೇಳ್ಬಿಟ್ಟಾರೆ. ಮೇಸ್ರಿಗಳಿಗೂ ದುರಾಂಕರನೇ, ಓನರು ಇವರು ಎಲ್ಲ ಒಂದೇ ಆಗ್ಬಿಟ್ಟಾರೆ. ನಮಗಂತೂ ತಲೆ ಕೆಟ್ಟಿ ಗೊಬ್ಬರ ಆಗ್ಬಿಟ್ಟು ಬೇಜಾರಾಗ್ಬಿಟ್ಟೈತೆ ಮೇಡಮ್. ನಮ್ಗೆ ಯಾರ ಕಡೆಯಿಂದ ಒಳ್ಳೇದಾಗದಿದ್ಮೇಲೆ ಇನ್ನೇನಕ್ಕೆ ಹೋಗಿ ಕೆಲಸ ಮಾಡಬೇಕು? ಒಂದು ಫ್ಯಾಕ್ಟ್ರಿಗೆ ಹೋಗ್ಬಿಡೋಣ ನಡೀರಿ. ಒಂದು 5 ವರ್ಷ ಮಾಡಿರಿ, ಎಷ್ಟೋ ನಮಗೆ ಮರ್ಯಾದೆ ಸಿಕ್ಕುತ್ತೆ ಫ್ಯಾಕ್ಟ್ರಿಯಲ್ಲಿ. ಅಚ್ಚುಕಟ್ಟಾಗಿ ನಮಗೂ ಬೆಲೆ ಸಿಕ್ಕುತ್ತೆ. ಈ ಕೆಲಸ ಮಾಡಿದ್ರೆ ನಮಗೆ ಬೆಲೆ ಸಿಗ್ತಾ ಇಲ್ಲ, ಇನ್ನು ನಮ್ಮನ್ನು ಉದ್ವಾನ ಮಾಡ್ತಾವ್ರೆ ಅಂದ್ಬಿಟ್ಟು ನಾವು ನಿಶ್ಚಯಿಂದ ಇವತ್ತು ಸಜ್ಜೆಯಿಂದ ನಿಂತ್ಕೊಂಡು ಎಲ್ಲ ಒಂದು ಮಾತಾಗಿ ನಿಂತ್ಬಿಟ್ಟಿದ್ವಿ. ನಾವು ಬೇಕಿಲ್ಲ ನಮ್ಗೆ ಇವ್ರ ಹತ್ರ ಕೆಲಸನ ತಕೋ ಇದಾಗ್ಬಿಡಿ. ಈಗ ಬೇಸತ್ತು ಹೋಗಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಗಿದೆ ಮೇಡಮ್. ಓಕೆ, ಸೊ ಪ್ರತಿ ನಿಮಿಷನೂ ಇಲ್ಲಿ ಶೋಷಣೆ ಕಂಡು ಬರ್ತಾ ಇರುವಂಥದ್ದು. ಪ್ರತಿ ನಿಮಿಷನೂ ಈಗ ಕಸ ತೆಗೆಯೋರನ್ನ ಕಸವಾಗಿ ಕಡೆಗಣಿಸುವ, ಕಸಕ್ಕಿಂತ ಕಡೆಯಾಗಿ ನೋಡ್ತಾ ಇರುವಂತಹ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಿದ್ರೆ ಈ ಎಲ್ಲ ಈ ಸಂಘಟನೆಗಳಿಂದ ಒಟ್ಟಾಗಿ ಜನಸಾಮಾನ್ಯರು ಇವರ ಪರವಾಗಿ ನಿಂತರೆ ಏನಾದರೂ ಕಾರ್ಯಗಳಾಗಬಹುದಾ? ಹೌದು, ಖಂಡಿತ ಇದು ನಗರದ ನವನಾಗರಿಕರು ಅಂತ ಏನಿದ್ದಾರೆ ಅವರು ಈ ಪೌರ ಕಾರ್ಮಿಕರ ಕುರಿತಾಗಿ ಮಾತಾಡಿದ್ರೆ ಖಂಡಿತ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಹುಶಃ ಪೌರ ಕಾರ್ಮಿಕರ ಸಮಸ್ಯೆಗಳು ಜನರವರೆಗೆ ಮುಟ್ತಾನೆ ಇಲ್ವಾ ಅಂತ? ಹೌದು, ಇದು ನಿಜವಾಗ್ಲೂ ಜನಗಳು ಇವ್ರನ್ನ ಗಮನಿಸ್ತಾ ಇಲ್ಲ ಅನ್ನೋ ಕಾರಣದಿಂದನೇ ಇವ್ರ ಸಮಸ್ಯೆ ಈ ಥರ ಆಗಿದೆ.
ಎಲ್ಲ ಜನಸಾಮಾನ್ಯರು ಕೂಡ ಇವ್ರ ಬಗ್ಗೆ ಮಾತಾಡೋದ್ರಿಂದ ಇವ್ರ ಸಮಸ್ಯೆ ಸ್ವಲ್ಪನಾದರೂ ಬಗೆಹರಿಬೋದು. ನಾವು ಇಲ್ಲಿಗೆ 19 ವರ್ಷ ಇಲ್ಲಿಗೆ ನಾವು ಕೆಲಸ ಸೇರಿ CMC ಕೆಲಸಕ್ಕೆ CMC ಆಫೀಸ್ನ ಹತ್ರ ಒಂದು ರಾತ್ರಿ ಒಂದಾಗಲು ಧರಣಿ ಕೂತ್ಕೊಂಡ್ರು ಏನು ನಮಗೆ ಇದು ಮಾಡಲಿಲ್ಲ. ಆವಾಗ ಪೊಲೀಸ್ನವರು ಮೇಡಮವರು ಯಾರೋ ಬಂದು ನಿಮ್ಗೇನೋ ಇದ್ದೋ ನಮಗೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಬ್ಬರಿಸ್ಬಿಟ್ಟು ಕಳಿಸ್ಬಿಟ್ಟು ಇದೆ ಆಗಿ ನಾವು ಎಲ್ಲ 19 ವರ್ಷದಿಂದ ಇದು ಮಾಡ್ದೋ. ಇವತ್ತು ನಮಗೇನು ಇಲ್ಲ, ಒಂದು ಕಾಯಿಗೆ ಆಗ್ಲೇಜಿಲ್ಲ, ಒಂದು ಕಾಲಿಗೆ ಸೂವಿಲ್ಲ, ಮೋರಿ ಒಳ್ಳಿ ಕಿಳೀರಿ ಅಂತಾರೆ, ಮೋರಿ ಎತ್ತರಿ ಅಂತಾರೆ, ಬಾತ್ರೂಮಿಂದೆಲ್ಲ ಕೈ ಕಟ್ಟಿ ಕವರ್ ಕಟ್ಟಿ ಹಾಕ್ತಾರೆ, ನಾವು ಎತ್ತಬೇಕು. ಅದಕ್ಕೆ ಇದನ್ನೇನು ಪರಿಹಾರ ಇಲ್ಲ, ಈ ಕಾಂಟ್ರಾಕ್ಟೇ ಬೇಕಿಲ್ಲ. ನಮ್ಮ CMC ಕಡೆಗೆ ಏನಾದ್ರು ಮಾಡಿ ನಮಗೆ BPMP ಕಡೆ ಕೊಟ್ಟರೆ ಆವಾಗ ನಾವು ದನಿಕ್ರಾತೀವಿ. ಆವಾಗ ನಮ್ಗೆ ಕೊಟ್ಟಷ್ಟೇ ಕೊಡಲಿ ಸಂಬಳ. 3 ತಿಂಗಳು 4 ತಿಂಗಳಿಂದ ಸಂಬಳಗಳು ಕೊಡ್ತಾಯಿಲ್ಲ. ಏನು ಮಾಡ್ಯಾರ ನಮ್ಮ CMC ಕಡೆಯಿಂದ? ಗೌರ್ಮೆಂಟ್ ಏನು ಇದು ಈ ಥರನೇ ಕೊಟ್ಟದ್ದು, ನಮಗೆ ಏನೂ ಕೊಟ್ಟಿಲ್ಲ. ಸುಮ್ಮನೆ ಹೋಗೋದು, ಅವ್ರಿಗೆ ಉಚ್ಚೆ ಕಟ್ಟಾಕ್ತಾರೆ, ಬಾತ್ರೂಮಿಗೆ ಕಟ್ಟಾಕ್ತಾರೆ, ಅದೆಲ್ಲ ಕೈಯಾಗ ಮುಟ್ಟಬೇಕು. ಮೋರಿ ಒಳ್ಕಿ ಕಾಂಟ್ರಾಕ್ಟ್ ಮೇಸ್ತ್ರಿಗಳು ಏನು ಹೇಳ್ತಾರೆ, ಮೋರಿ ಒಳ್ಕಿಳಿರ್ಯಾ ಎತ್ತರಯ್ಯ ಅಂತಾರೆ. ನಾವು ಅದಕ್ಕಾಗಲ್ಲ ಅಂದರೆ ಬೇಡ ಹೋರಿ, ಒಂದಾಳು ಮಾಡಿ 10 ಆಳು ಮಾಡಿಕೊಂಡಂತ ಒಂದಾಳು ಗಂಡಾಳು ಮಾಡಿಕೊಂಡು 4 ಆಳು ಹೆಣ್ಣಾಳು ಮಾಡಿಕೊಂಡ್ರೆ 16 ಊರಿಗೆ ಕಳಿಸ್ತಾರೆ. ಅದಕ್ಕೆ ಏನು ಬೇಡ, ಕಾಂಟ್ರಾಕ್ಟೇ ಬೇಡ. ಮುಖ್ಯವಾಗಿ ಇವರೆಲ್ಲರೂ ಕೂಡ ದಲಿತ ಇದಕ್ಕೆ ಸಮುದಾಯಕ್ಕೆ ಸೇರಿದವರು, ಸಾಕ್ಷರರಲ್ಲ ಅನ್ನೋದನ್ನ ಸಾಕ್ಷರಲ್ಲ ಪ್ರಧಾನವಾಗಿ. ಅದು ಕೂಡ ಇವ್ರಿಗೇನು ಲೀಗಲ್ ಆಗಿ ಏನು ನಡೀತಿದೆ, ಯಾರ ಹತ್ರ ನಾವು ಹೋಗಿ ಕೇಳಬೇಕು, ಯಾರು ನಮ್ಮ ಸಮಸ್ಯೆಗೆ ಮೂಲ ಕಾರಣ, ಯಾರ ಹತ್ರ ಕೇಳಬೇಕು ಅನ್ನೋ ಅರಿವೇ ಇರಲ್ಲ, ಜಾಗೃತಿ ಇರಲ್ಲ.